ಇವತ್ತು ನಮ್ಮ ಭಾರತ ದೇಶದಲ್ಲಿ ಮತ್ತೊಮ್ಮೆ ಮೋದಿ ಅವರ ಒಂದು ಆಳ್ವಿಕೆ ಬೇಕಾಗಿದೆ, ಅನಿವಾರ್ಯತೆ ಇದೆ. ಯಾಕಂದ್ರೆ ಈ ನಮ್ಮ ಭಾಗದಲ್ಲೂ ಕೂಡ ಇವತ್ತು ಗ್ರೀನ್ ಲೈನ್ ಅಂತ ದೊಡ್ಡ ಹೈವೇ ರೋಡ್ ಅನ್ನು ನಾವು ಕಾಣ್ತಾ ಇದೀವಿ. ಅಂದ್ರೆ ಅದಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕಾರಣೀಭೂತರಾಗ್ತಾರೆ ಅನ್ನೋ ಮಾತನ್ನ ಕೂಡ ಇವತ್ತು ಬಹಳಷ್ಟು ಜನರು ಅನೇಕ ತಾಲೂಕುಗಳಲ್ಲಿ ಹೇಳ್ತಾ ಇದ್ದಾರೆ. ಮತ್ತು ಅವರು ಕೊಟ್ಟಂತ ಸ್ಕೀಮ್ಗಳು ಬಹಳಷ್ಟು ಜನರಿಗೆ ಮುಟ್ಟಿದೆ. ಅವೆಲ್ಲ ಇವತ್ತು JJM ಸ್ಕೀಮ್ ಆಗಿರ್ಬೋದು, ಇವತ್ತು ಮನೆ ಮನೆಗೆ ಶೌಚಾಲಯ ಆಗಿರ್ಬೋದು, ಇವತ್ತು ಅನೇಕ ಇವತ್ತು ಬೇಟಿ ಬಚಾವ್ ಬೇಟಿ ಪಡಾವ್ ಇಂಥವೆಲ್ಲ ಅನೇಕ ಸ್ಕೀಮ್ಗಳು ಏನು ಇವತ್ತು BJP ಅವರು ಏನು ಅವರ ಒಂದು ಪ್ರಣಾಳಿಕೆಗಳಲ್ಲಿ ಮಾಡಿದ್ರು. ಯಾಕಂದ್ರೆ ಜನರು ಕೇವಲ ಇವತ್ತು ಅಪೋನೆಂಟ್ ಹೇಳ್ತಾ ಇದ್ದಾರೆ, ಕೇವಲ ರಾಮ ಮಂದಿರ ಮೇಲೆ ನೀವು ಚುನಾವಣೆ ಹೋಗ್ತಾ ಇದ್ದೀರಿ ಅಂತೇಳಿ. ಇವೆಲ್ಲ ವಿಚಾರಗಳು ನಾವು ಜನತಾದಳ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ತಾಲೂಕು ಮಟ್ಟದಲ್ಲಿ ಒಗ್ಗೂಡಿಸಿ ಈಗಲೂ ನಾವು ಕೂಡ ಇವತ್ತು ಕೂಡ ನಾವು 7ನೇ ತಾರೀಕು ಸಭೆಗಿಂತ ಮುಂಚಿತವಾಗಿ ನಾವು ಎಲ್ಲರದೊಂದು ಅಭಿಪ್ರಾಯನ ಸಂಗ್ರಹಿಸಿ ಮುಂದಿನ ದಿನಮಾನದಲ್ಲಿ ನಾವು ಯಾವ ಥರ ಚುನಾವಣೆಗೆ ಮುಂದೋಗ್ಬೇಕು ಮತ್ತು ನಿಮ್ಮೆಲ್ಲರ ಸಹಕಾರ ಯಾವ ಥರ ಇರುತ್ತೆ ಎಂಬ ಮಾತುಗಳನ್ನ ಇವತ್ತು ಅವರಿಂದ ಕೇಳಿ ನಾವು ಇದೊಂದು ಪತ್ರಿಕೆಗೋಷ್ಠಿಗಳು ಕೂಡ ಇವೆಲ್ಲ ವಿಚಾರಗಳನ್ನ ನಾವು ಹೇಳ್ಬೇಕಂತ ನಾವು ಇವತ್ತಿನ ದಿನ ತಮಗೆ ಕರೆದಿದ್ದ ವಿಚಾರ. ಮತ್ತು ಬಹಳಷ್ಟು ಇವತ್ತು ಮೊನ್ನೆ ತಾನೇ ನೋಡಿದ್ವಿ, ಇವತ್ತು ಡೆಪ್ಟಿ CM ಅವರು ನಮ್ಮ ಪಕ್ಷ ಮುಳುಗೋಗ್ತಾ ಇದೆ ಅಂತ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ DK ಶಿವಕುಮಾರ್ ಸಾಹೇಬರು. ನಾವು DK ಶಿವಕುಮಾರ್ ಸಾಹೇಬರಿಗೆ ದೊಡ್ಡವರು, ಅವ್ರ ಬಗ್ಗೆ ಏನು ಹೇಳ್ಬೇಕಂದ್ರೆ ಈ ಚುನಾವಣೆ ಫಲಿತಾಂಶ ಬಂದ್ಮೇಲೆ ಅವರಿಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ನಾನು ಮೊನ್ನೆ ಪತ್ರಿಕೆಗೋಷ್ಠಿಯಲ್ಲೂ ಕೂಡ ಹೇಳಿದ್ದೀನಿ, ಯಾರು ಮುಳುಗುವ ಪಕ್ಷ ಅಥವಾ ಮುಳುಗುವ ಹಡಗು ಏನು ನಮ್ಮ ಮೇಲೆ ಇವತ್ತು ಟೀಕೆ ಟಿಪ್ಪಣಿ ಕಾಂಗ್ರೆಸ್ದವ್ರು ಏನು ಮಾಡ್ತಾ ಇದ್ದೀರಿ, ಅದರದ್ದು ಫಲಿತಾಂಶ ಬಂದ ಮೇಲೆ ತಮ್ಮ ಅರಿವಾಗುತ್ತೆ ಎಂಬ ಮಾತನ್ನ ತಮ್ಮ ಪತ್ರಿಕಾ ಮೂಲಕ ನಾನು ಹೇಳಲು ಇಷ್ಟಪಡ್ತಾ ಇದ್ದೀನಿ. ಅನೇಕ ಇವತ್ತು ನೀರಿಗಾಗಿ ಪರದಾಡ್ತಾ ಇದ್ದೀವಿ. ಇವತ್ತು ಬಸ್ ಫ್ರೀ ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅದ್ರ ಮೇಲೆ ಮತವನ್ನ ಏನು ಇವತ್ತು ಕೇಳಕ್ಕ ಕಾಂಗ್ರೆಸ್ ಅವರು ಹೋಗ್ತಾ ಇದ್ದಾರೆ. ನಿಜವಾಗ್ಲೂ ತಾವೆಲ್ಲ ಹಳ್ಳಿಗಳಲ್ಲಿ ನೋಡಿದ್ರೆ ಯಾರಿಗೂ ಫ್ರೀ ಆಗಿ ನಮಗೆ ಬೇಕಾಗಿಲ್ಲಪ್ಪ, ನಮ್ಮ ಸ್ವಾಭಿಮಾನ ದುಡಿದಿಂದ ನಾವು ಆರಾಮಾಗಿದ್ದೀವಿ. ಇವತ್ತು ಬಸ್ ಅಲ್ಲಿ ನಮಗೆ ಡಬಲ್ ಫೇರ್ ಮಾಡಿದ್ದಾರೆ, ಗಂಡಸರಿಗೆ ಹೆಣ್ಮಕ್ಳಿಗೆ ಫ್ರೀ ಮಾಡಿದ್ದಾರೆ. ಬಸ್ಸಿಗೆ ಪ್ರಯಾಣ ಮಾಡೋರು ಯಾರು? ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗೋರು ಗಂಡಸರು, ಯಾಕಂದ್ರೆ ಅವ್ರ ಕೆಲಸ ಕಾರ್ಯಗಳನ್ನು ಇರ್ತಾರೆ. ಇವೆಲ್ಲ ವಿಚಾರಗಳನ್ನ ಇವತ್ತು ನಾವು ಎಲ್ಲ ತಾಲೂಕಾ ಮಟ್ಟದಲ್ಲಿ ಹಳ್ಳಿಗಳಲ್ಲಿ ಹೋದಾಗ ಇವೆಲ್ಲ ಅನೇಕ ವಿಚಾರಗಳನ್ನ ಕೇಳ್ಕೊಳ್ತಾ ಇದ್ದೀವಿ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.